ಪ್ರಹ್ಲಾದ್ ಶಾಸ್ತ್ರಿ ಗುರುಕುಲ್ ಅವರು ಇನ್ನು ಹೆಸರು ಯುದ್ಧಗಳ ನೆನಪಾಗ್ತಾವ. ಇವರು ಕೊಡುಗೆ ಕೊಟ್ಟಾಗ ಬರೀ 3 ಇದ್ವಲ್ಲ, ಈಗ ಸ್ವಲ್ಪ 2,000 ಹೋಗಿ ಏನಾದ್ರು ಇದರ ಕಂಪೌಂಡ್ ಇದೆ. ಮೊದಲು ಕಂಪೌಂಡ್ ಎಲ್ಲಿ ಬಂತು? ಈ ಶಾಲೆ ಹಾಕಿನಿಂದ 15,000 ಮಾತಾಡಿ ಮಾತಾಡೋಕ್ಕಾಗಲ್ಲ. ಅಲ್ಲೇ ಗೌರ್ಮೆಂಟ್ ಶೆಟ್ಟಿ ಕಡೆ ಹೊಸ ತಗೊಂತಾರ, ಮತ್ತೆ ಸ್ಪಷ್ಟ ಹೇಳ್ತಾರೆ ಸಾಲ ಕೊಡೋದಿಲ್ಲ ಮನೆಯಲ್ಲಿ ಮಠ ಮಾಡ್ತೀರಿ ಅಂತ ಹೇಳಿ. ಅಲ್ಲಿ ಮನೆಯಲ್ಲಿ ಹೋಗಿ ಮಾಡ್ಕೊಂಡು ಬರ್ತೀವಿ ನಾವು. 15,000 ಇಂಥ ಒಂದು ಹಾಲು ಯಾರು ಕಟ್ಟಪ್ಪ? ಈ ಕಟ್ಟಡ ನಿಮಗೆ ನಾ ಹೇಳ್ತೀನಿ, ನಂದು ಐತೆ, ನಮ್ಮ ಅಪ್ಪನ ಐತೆ, ನಮ್ಮ ಮುದ್ದಾನ ಐತೆ. ನಿಮ್ಮ ಅಪ್ಪ ಮುದ್ದಾನ ಬಂದು ಸಮಾಜಕ್ಕೆ ಏನ್ ಮಾಡ್ಯಾರ? ಏನ್ ಇಷ್ಟ ನಿನ್ನ ವಿದ್ಯಾಭ್ಯಾಸ ನಾವು ಮಾಡ್ತೀವಿ. ಏನೋ ಎಲ್ಲರೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರ್ತದೆ ಅಂತ ನಾವು ಹೇಳಿಲ್ಲ. ಅವಾಗ ಕೇಳ್ತಾರ, ಇವ್ರಿಬ್ರು ಸಮಾಜಕ್ಕೆ ಮುಂದಾದ ಏನ್ ಮಾಡೋಣ ಅಂತ ಹೇಳ್ತಾರ. ನಿನ್ನ ವಿದ್ಯಾಭ್ಯಾಸಕ್ಕೆ ಯಾವಾಗ ಇದು ಒಂದಲ್ಲ, ಎಷ್ಟೋ ಮಂದಿಗೆ ಕೊಟ್ಟಿದ್ದು ಹೇಳಲಿಲ್ಲ. ಅಲ್ಲ ನಮ್ಗೇನು ಹೇಳ್ದ, ನಮ್ಮ ಕೈಲಿ ಕೊಟ್ಟು ಇನ್ನೊಂದು ಕೊಟ್ಟಾಗ ಅಂತ ಹೇಳ. ಎಲ್ರಿಗೂ ಕೊಟ್ಟಿದ್ದೀವಿ, ಮುಂದಕ್ಕೂ ಕೊಡ್ತೀವಿ. ಇಲ್ಲಿಂದ ರಾಜಕಾರಣಿ ಸರ್ ಹಗಲು ರಾತ್ರಿ ಎದ್ದಿದ್ದು ಹೋಗೋದು ಬೇರೆ ಬೇರೆ ಮಾಡಿ ಕಂಪೌಂಡ್ ಕಟ್ಸ್ಯಾರ. ಈ ಕಂಪೌಂಡ್ ಕಟ್ಟಿದ್ದು ಕೊಟ್ಟಿದ್ದು ಕೊಟ್ಟಿದ್ದೀವಿ. ನೀವೇನೋ ಒಂದು ಗಿಡ ಹಚ್ಚಿದ್ರೆ ಮನೆ ಒಂದು ಗಿಡ ಹಚ್ಚಮ್ಮ ಬೇಡ ಹೋಗ್ತಾರೆ ಮಾತಾಡ್ತೀವಿ. ಏನಾಗಿತ್ತು ಏನಿಲ್ಲ ಕಟ್ಟಿದ್ವಿ. ಜೂನಿಯರ್ ಡೈಟ್ ತಂದಿದ್ದು ಎಲ್ಲ ಐಡಿಯಾ ಮಾಡಿದ್ದು ಅದೇ ಟಾಪ್ ಯಾಕೆ ಸರ್ ಎಲ್ಲ ಮಾತ್ರ ನಿಮಗೆ ಕೊಟ್ಟಿದ್ದ ನಾಯಕ ಕೊಟ್ಟಿದ್ದಿಲ್ಲ. ಮೊದಲ 11 ವರ್ಷ ಬಗ್ಗೆ ನಾವು ಕೊಡ್ತೀವಿ. ಅದು ಭಾಳ 5,000 10,000 10,000 ಭಾಳ ಆಯ್ತು. ನಾ ಅಭಿವೃದ್ಧಿ 10 ಲಕ್ಷ ಹೇಳ್ತೀವಿ. ಕೊಡೋದು 1,000 ಅಭಿವೃದ್ಧಿ ಕೊಡೋದು 1 ಲಕ್ಷದ್ದು. ಯಾವಾಗಾದ್ರೂ ಇನ್ನೊಬ್ಬರ ಬಗ್ಗೆ ಕೇಳೋದ ಮೊದಲು ನಾನು ಏನು ಮಾಡೀನಿ ಅನ್ನೋ ಹೇಳಿ ಇದೊಂದು ಲಾಸ್ಟ್ ಹೇಳಾಕತ್ತೀನಿ. ಡಬ್ಬಿ ಹಾಕೊಂಡು ಅವನು ಬರ್ತ ಹೇಳಾಕತ್ತೀನಿ. ಅವ ಊರಾಗಿಲ್ಲ 20 ವರ್ಷದಿಂದ ಅವ ಬಂದು ಏನು ಮಾಡ್ಯಾರ ನಾನು ನೋಡ್ತಾವ. ನಿಮಗೆ ಲಾಸ್ಟ್ ದಿನ ಹೇಳಾಕತ್ತೀನಿ. ನಮಗಂತ ಈಗ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ನೌಕರಿ ಹೋಗಾಗ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಏನೂ ಬೇಕಾಗಿಲ್ಲ. ನೀವು ಇದೇ ಧರ್ಮದಲ್ಲಿ ಕುಟುಂಬ ಯಾರ ಒಂದು ಅಣತಿ ಮೇಲೆ ಇಷ್ಟಾದ ಮೇಲೆ ಗೊತ್ತಿದ್ದು ಯಾರು ಮುಂದೆ ಅಂತ ಹೇಳಿ ನೀವು ಏನಾದ್ರು ಮುಂಚೆಯಾಗ ಅಗದಿ ಹೋದ ಹವಾಸ ಉತ್ಸಾಹ ಹೇಳಾಗತ್ತಿಲ್ಲ. ಇಲ್ಲಿನ ಈಗಿನ ಇಂಥ ಸಮಾಜದಾಗ ಹೊರಟಾಡು ಕಟ್ಟಿ ಸಂದರ್ಭ ಸುಖರಾಗಿಸಿ ಇವತ್ತಿಗೂ ನಾವು ಸಮಾಜದಲ್ಲಿ ಏನು ಒಪ್ಪಂದ ಇದೆ. ಅದು CW ಯೂನಿವರ್ಸಿಟಿ ಸಮಸ್ಯೆ ಬಂದಾಗ ಯಾಕೆ ಕಟ್ಟಿ ಸಂದರ್ಭ ಸಮಾಜದ್ದು ಯಾಕೆ ಮಾಡಿದ್ರು? ಇವತ್ತಿಗೂ ಇಲ್ಲ ಸಮಾಜದಲ್ಲ ಉದ್ದೇಶ ಯಾಕೆ ತೊಗೊಂಡಿದ್ರಿ ಎಲ್ಲ ನಮ್ಮ ಸಮಾಜ ಎಲ್ಲ ಸಮಾಜ ಮಾಡ್ಕೊಂಡ್ರೆ ನಾಳೆ ಸ್ವಲ್ಪ ನಾವು ಆದ ಕಾರಣ ಅದಕ್ಕೆ ನಾವು ಹೇಳಾಕತ್ತೀವಿ. ಇದು ಇಲ್ಲಿಗೆ ಸಮಾಜದ ಬರೆಯ ಮಾಡೋದು, ಸಮಾಜದ ಒಳಗೊಳಗೋದು ಇಲ್ಲಿಗೆ ಬಂದಾದ್ರು ಚಲೋ. ಬಂದಾಗ್ಲಿಕ್ಕಪ್ಪ ಅಂದ್ರೆ ನಾವು ಎಲ್ಲ ಕಡೆ ಯಾರು ಬಂದ್ಬಿಟ್ಟು ಎಲ್ಲಿ ಬರ್ತೀವಿ ಎಲ್ಲ ಕಡೆ ಇದೆ. ನಮ್ಮ ಕಡೆ ರೊಕ್ಕ ಐತೆ, ಪಟ್ಟಣದಲ್ಲಿ ಪವರ್ ಐತೆ, ಒಳಗೋಗಿ ಮಾಡ್ತೀವಿ.
ಏನು ಸುಮ್ಮನೆ ಅಂತ ಏನು ನಾಟಕ ಕಲ್ತ್ರೆ ಕೂಡ ಎಲ್ಲಿ ಕೊಡ್ತೀನಿ ಏನು ಮಾಡ್ತೀನಿ ನಾನು ಅವರಿಗೆ ಬಂದು ಕಾಂಗ್ರೆಸ್ ಗೊತ್ತಿಲ್ಲ ನಾನು ಅದರ ಜಗಳ ಬಂದಿದ್ದೀನಿ. ನಾನು ಏನು ಒಮ್ಮಕ್ಲೆ ದೂರ ಕಟ್ಟಲ್ಲ ಅನ್ನೋಕ್ಕಿಲ್ಲ ಆಗಿಲ್ಲ ನಾನು ಶುಭ ಹೇಳ್ತೀನಿ. ಸಮಾಜದ ಒಗ್ಗಟ್ಟಿನ ಸಲುವಾಗಿ ಸಮಾಜದ ಸಲುವಾಗಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈಗೆಲ್ಲ ಶಾಸಕರಿಗೆ ಬ್ಲ್ಯಾಕ್ಮೇಲ್ ಮಾಡಕ್ತಾರೆ ಅಂತ ಹೇಳಲ್ಲ ಮನೆಗೆ ಶಾಸಕರಿಗೆ ನಾನು ಬ್ಲ್ಯಾಕ್ಮೇಲ್ ಮಾಡ್ತೀನಿ ಅಲ್ಲೂ ಶಾಸಕರು ಮಾಡಿದ ಕೆಲಸ ಇವರು ಹೆಚ್ಚು ಬೀಳೋಣ ಎಲ್ಲ ಕಡೆ ಶಿಕ್ಷಕರಲ್ಲಿ ಅವರ ಸಮಾಜಕ್ಕೆ ಮಾಡಿದ ಅನುದಾನ ಎಲ್ಲ ಹೆಚ್ಚು ಕಾಂಗ್ರೆಸ್ ಸದಸ್ಯರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಎಲ್ಲ ಕಡೆ ಹೆಚ್ಚು ಹೋಗೋಣ ಏನಾಗೈತೆ ಅಂತ ಏನೂ ಇಲ್ಲ. ಇನ್ನೂ ಒಂದು ಹೇಳ್ತೀನಿ, ಬ್ಲ್ಯಾಕ್ಮೇಲ್ ಮಾಡಿ ಏನಪ್ಪ ಯಾಕೆ ಮಾಡ್ತಾರೆ ಏನು ರಾಷ್ಟ್ರ ಬಡಿಸ್ಕೊಳ್ಳೋದಿಲ್ಲ ಏನು ಅವ್ರಿಗೆ ಏನು ನಮ್ಮ ಸಂಸಾರ ಅಡಚಣೆ ಕೊಡೋದಿಲ್ಲ ಹಾಗಾಗಿ ಏನು ಕೊಡಬಾರ್ದು ಅದು ಬ್ಲ್ಯಾಕ್ಮೇಲ್ ಮಾಡ್ತೀರಿ. ನೀವು ದಾವಣಗೆರೆಯಲ್ಲಿ 2 ಲಕ್ಷ ಮಾಡ್ಕೊಂಡಿರ್ಬೋದು ಹೋಗಿ ಕಾಂಗ್ರೆಸ್ ಪಾರ್ಟಿ ಇಲ್ವಾ ಕಾಂಗ್ರೆಸ್ ಪಾರ್ಟಿ ಬಂದಿದೆ ಸುಂಕ ಏನೂ ಸಿಗಲಿಲ್ಲ ಇದು ಎಲ್ಲ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಕಳಿಸ್ಬೇಕು ಅಂತ ಹೇಳಿ ಶಾಸಕರಿಗೆ ಶಾಸಕರಿಗೆ ಒಂದಿನ ಪ್ರೆಸಿಡೆಂಟ್ ಮಾಡೋಣ ಬಾಗಲಕೋಟೆ ಹೊರಗೆ ಸಚಿವ ಸ್ಥಾನ ಕೊಡಬೇಕು. ಇಲ್ಲಿ ನಮ್ಮ ಅಧ್ಯಕ್ಷರಿಗೆ ಆಗಲೇ ನಾನು ಹೇಳ್ತೀನಿ ಇನ್ನೊಂದು ನಾವು ಹೇಳ್ತೀವಿ ಕರ್ನಾಟಕ ಸರ್ಕಾರದ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಹೈಕಮಾಂಡ್ಗಳಿಗೆ ಎಲ್ಲರ ಮತ್ತೊಂದು ಬಾಂಧವರಲ್ಲಿ ಹೇಳಿ ಇದಕ್ಕೆ ಹನುಮಂತ ಮತಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರೆ ಮತ್ತೊಂದು ನಾನು ತೀರ್ಮಾನ ಮಾಡ್ತೀನಿ. ಬ್ಲ್ಯಾಕ್ಮೇಲ್ ನಾವು ಮಾಡ್ತೀವಿ ನೀವು ಬ್ಲ್ಯಾಕ್ಮೇಲ್ ನೀವು ಅವ್ರಿಗೆ ಅವಮಾನ ಮಾಡೋರು ಮೊನ್ನೆ ರಮದಾನ್ದಾಗ ಕಾಂಗ್ರೆಸ್ ಕೆಲಸ ಮಾಡಿರೋದು ಹೇಳ್ತೀನಿ ಅಂತಂದ್ರೆ ರಾಜಕೀಯ ಅಂತೇಳಿ ನೀವು ಬಾಯಿ ಕೊಟ್ಟಿರೋದು ನೀವು ಅವಮಾನ ಮಾಡೋರು ನಮಗೆ ಬಂದು ಬ್ಲ್ಯಾಕ್ಮೇಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟು ಕಡೆ ಪ್ರಚಾರ ಏನು ಮಾಡಿದ್ರಿ ಸಮಾಜಕ್ಕೆ ಏನು ಮಾಡಿ ಏನಿರ್ತದೆ 2000 ಇಸ್ವಿಯಿಂದ ಎಷ್ಟೋ ಹುಡುಗರು ಲಿಂಗಾಯತ ಸಂಸ್ಥೆ ಕಟ್ಟೋದಿಲ್ಲ ಏನು ಸುಂದರ ಇದು ಸಾಕಷ್ಟು ಮಂದಿ ಸದಸ್ಯರ ಅಧ್ಯಕ್ಷರ ಅವರು ಸಾಹೇಬರ ಅಧ್ಯಕ್ಷರು ಮುಂದಿನ ವರ್ಷದವರು ಹೇಳ್ತೀನಿ ನಾವು 2 ದಿನ ಅದಾವಲ್ಲ ಎಲ್ಲ ಇದುವಾಗಿ ನಿಂತಿದ್ದು ಅದ್ರ ಮ್ಯಾಲೆ 2 ಅದಾವಲ್ಲ ಆ ಟೈಮಿನಾಗ 12,000 ಕೊಟ್ಟು ಮುಂದಿನ ವರ್ಷದ ಮೀನಾ ಕಂಪ್ಲೀಟ್ ಮಾಡಬೇಕು ಮಾಡಿದ್ರು. ಇದೇನು ಕಂಪ್ಲೀಟ್ ಸಿಲೆಬಸ್ ಹಾಕೋರಿಗೆ ಸಾಕು. ಅವ್ರು ಹೇಳ್ತಾರೆ ಲಿಸ್ಟ್ ಐತೆ ಅವ್ರ ಕಡೆ ಅವ್ರ ಪುಸ್ತಕ ನಮ್ಮದನ್ನು ಕಂಪ್ಲೀಟ್ ಆಗ್ಬೋದು ಅವ್ರ ಸಮಾಜ ಕೊಡ್ತೀವಿ ಕಂಪ್ಲೀಟ್ ಆಗುತ್ತೆ. ಈ ನಾಸಿರಾಜಿ ಸಾಹೇಬ್ ಸಮಾಜ 5 ಜನ ನಾಸಿರಾಜಿ ಸಾಹೇಬ್ ಅಂಥವ್ರು ಮಾತಾಡ್ತೀನಿ. ನಾವು 2000ರಿಂದ ಸಾವಿರಾರು ಮಕ್ಕಳ ಶಿಕ್ಷಣ ಮಾಡಿದ ಉಚಿತವಾಗಿ ಎಷ್ಟೋ ಸಣ್ಣ ಮಂದಿ ಪೆನ್ಸಿಲ್ ಪಾಟಿ ಊಟ ಕೊಡಿಸ್ತೀವಿ ಈಗೆಲ್ಲ ತದನಂತರ 2003ರಿಂದ 2018ರವರೆಗೆ ಸಾವಿರಾರು ಸಾಮೂಹಿಕ ವಿವಾಹ ಮಾಡಿದ್ವಿ ಸರ್ವ ಉಚಿತ 3 ವರ್ಷ ತನಕ ಬಡವರಿಗೆ ಪೆನ್ಷನ್ ಕೊಡ್ತೀವಿ. ಕೊರೋನಾದಾಗ 800 ಪೆನ್ಷನ್ 2 ಟೈಮ್ಸ್ ಕೊರೋನಾದಾಗ ದೀಪಾವಳಿ ಅತಿವೃಷ್ಟಿಯಾಗಿ ಎಷ್ಟೋ ಮನೆಗಳು ಬಿದ್ದಿದ್ದು ಎಲ್ಲ ಕೈ ಮುಸ್ಲಿಂ ಬಾಂಧವರಿಗೆ ಹಿಂದೂ ಮುಸ್ಲಿಂ ಬಾಂಧವರಿಗೆ ಹೋಗಿ ದೀಪಾವಳಿ ಮಾಡಿದ ದಿವಸ 700ಕ್ಕಿಂತ ಹೆಚ್ಚು ಹೋಗಿ ಕಿಟ್ಟಿರ್ತೀವಿ ನಾವು. ಈ ಇಳಗಾಲದಲ್ಲಿ ಪ್ರಥಮವಾಗಿ ರಕ್ತದಾನ ಶಿಬಿರ ಮಾಡಿದ್ದು ಮಕಾನದಾಗ ಅದಕ್ಕೆಲ್ಲ ಸಾಕ್ಷಿಯಾಗಿದೆ. ನಮ್ಮ ಮುಂದಿನ ವರ್ಷ ಹಿರಿಯರು ಇವರೆಲ್ಲ ಸಾಕ್ಷಿಯಾದ ಮತ್ತು ಇಳಗಲಿನ ಉಭಯ ಶ್ರೀಗಳು ದೊಡ್ಡಮಾತವರು ಗುರುಮಾತವರು ಇವರು ಸಾಕ್ಷಿಯಾದ ಡಾಕ್ಟರ್ ಪಾಲುಗಿಯಲ್ಲಿ ಬಂದು ವಿದ್ಯಾರ್ಥಿಗಳಿಂದ ಅವಾಗ ರಕ್ತದಾನ ಅತಿ ಹೆಚ್ಚು 269 ರಕ್ತದಾನ ಮಾಡಿದ್ವಿ ನಾವು. ಪಾಕೆಟ್ ಕಟ್ಟಿತ್ತು ಕಡೆ ಇನ್ನೂ ಹೊರಟು ರಾಶಿಯ ಯಾಕೆ ಮೂಲಕ ಏನು ಹೇಳ್ತೀವಿ. ಕಳೆದ ಬಾರಿ ನಗರಸಭೆ ಎಲೆಕ್ಷನ್ದಾಗ ನಾನು ಶಾಸಕರಿಗೆ ಮನವೊಲಿಸಿ 10 ಮುಸಲ್ಮಾನರಿಗೆ ಸೀಟು ಕೊಡಿಸಿದ್ದೀವಿ. 10 ಮಂದಿ ಎಷ್ಟು ಮಂದಿ ಪ್ರಚಾರ ಮಾಡಿದ್ರು ನೀವು ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡಿದ್ರು. ಕೂಡ ಸಂಘಟನೆ ಚಿತ್ರಗಳು ಹುಡುಗರಿಗೆ ಸುಳುಗಳಿಗೆ ಎಷ್ಟು ಮಂದಿ
21 ದಿವಸ 22 ದಿವಸ ಜೈಲಲ್ಲಿ ಬಿದ್ದವಲ್ಲ, ಜೈಲಲ್ಲಿ ಬಿದ್ದು ವ್ಯಕ್ತಿ ಕರ್ಕೊಂಡು ಹೋಗಿ ಯಾವ ಹುಡುಗರು ಇದ್ದಲ್ಲ, ಬಡ್ಡಿ ತಿಂದಿದ್ದಲ್ಲ, ಸರಾಯಿ ಇದ್ದಲ್ಲ, ಕೊಟ್ಟಾಡ್ತಲ್ಲ, ಒಂದು ನ್ಯಾಯ ತಗೊಳ್ಳಿ, ಈ ಸಮಾಜದ ನಾಯಕತ್ವ ವಹಿಸಿ, ಇದು ಸತ್ಯ. ಇಂಥ ಮಾತು ಧೈರ್ಯ ಶಕ್ತಿ ನಿಮಗೆ ಈ ದೇಶದ ಪಾರ್ಲಿಮೆಂಟ್ ರತ್ನ ಪ್ರಶಸ್ತಿ 2000 ಕೊಡುತ್ತಾ ರಾಷ್ಟ್ರೀಯ ಪ್ರಶಸ್ತಿ ವ್ಯವಸ್ಥೆ ಉತ್ತರ ಪ್ರದೇಶದಲ್ಲಿರುವ ಅಗರ್ ಕರ್ನಾಟಕ ಉತ್ಪಾದನೆ ವಿಷಯ ಬಂದರೆ ಯಾವುದೇ ದೇಶದ ಮಾತಾಡೋಣ ನಿಮ್ಮೆಲ್ಲರೂ ಕೇಳ್ತೇನೆ, ಉತ್ಪಾದನೆ ಕುಡಿತಾನ, ಉತ್ಪಾದನೆ ಪಂಡಿತಿರ್ತಾನ, ಉತ್ಪಾದನೆ ಯಾರು ಕೇಳಿದ 10 ರೂಪಾಯಿ ಲಕ್ಷ ತಗೊಂಡನ ಇಲ್ಲ. ಹೋಗಿ ಅದಕ್ಕೆ ಶಾಲಾ ಶಿಕ್ಷಕ ಪೇಮೆಂಟ್ ಬಂದಿರ್ತಾರೆ ಕಾಯ್ಸ ಬೆಲೆ ಅದೇ ರೀತಿ ಪೇಮೆಂಟ್ ಕೊಡೋದಿಲ್ಲ ಅಂತ 3 ತರದ ಟೇಬಲ್ ಇದಕ್ಕೆ ಅಂತ ಸಮಾಜ ಅಂತರ್ಗತರು 5 ನಿಮಿಷದಾಗ ಕಮಿಷನರ್ ಗಣೇಶ್ ಹಾಳಾಗೋದಾಗ ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ 1,60,000 ಮನೆಗಳು ಕಟ್ಟುವಾಗ ಜೈಲಿಗೆ 90 ಲಕ್ಷ ಮನೆಗೆ 1,000 ರೂಪಾಯಿ ಇನ್ನೇನು ಈ ಸಮಾಜದಲ್ಲಿ ಗೆಳೆಯರೇ, ಯುವಕರೇ, ನಮ್ಮ ಮನೆಯ ಕಾಲಕ್ಕೆ ಸಾಕಿ ನಾಸದ ಮಕ್ಕಳ ಗತಿ ಏನು ಸಾಹೇಬ್ರೆ ಹಿಂಗಿರ ತೋರಿ ಸಾಹೇಬ್ರೆ ಆರಾಮ ಕೊಡ್ರಿ ಮುಂದೆ ಈ ಕ್ಷೇತ್ರದಲ್ಲಿ 35,000 ಮಕ್ಕಳು ಸುಮಾರು, ಇಂಟರ್ವ್ಯೂದಲ್ಲಿ 9,975 ಸುಮಾರು ಮೀಸೆ ಬೆಳೆಸುವ ಯಾವ ನೀವು ನಿಮ್ಗೆ ಸಮಸ್ಯೆ ಇದೆಯಾ? ಇದೇ ಸಮಸ್ಯೆ ವೀರತೆಯಾ, ಶೌರ್ಯತೆಯಾ? ಗುಂತೂರು ಭೇಗನಾದ್ರು ಬರ್ತೀನಿ जमाती मुलाना जो कौम होती है, जो कौम करती है, जो कौम होती है, वो कौम बर्बाद हो जाएगी, वो कौम बर्बाद हो जाएगी। बातों से इस्लाम की बातें ये सियासत, मैं भी इस्लाम का पूरे करते हैं ये वेद के गण्य इस समानದಲ್ಲಿ ಅತಿಯೇ ಯಾವ ಸಮಾನ ಕೊಡ್ತಿದ್ದಾರೆ ನಾನು ತೋರಿಸ್ತೀನಿ ಹೇಗೆ ಯಾವ ಸಮಾನ ಕೊಡ್ತಾರೆ ಮಸುದ್ಯ ಅದು ಒತ್ತಿ ಹಾಕೋದು ಮಾಡ್ತಾರೆ ಒತ್ತಿ ಹಾಕೋದು ಮಾಡ್ತಾರೆ ಶಾದಿ ಮಾಡ ಒತ್ತಿ ಹಾಕೋದು ಮಾಡ್ತಾರೆ ಸಂಸ್ಥೆ ಅದು ಒತ್ತಿ ಹಾಕೋದು ಮಾಡ್ತಾರೆ ನೋಡಿ ನಾವು ಎಂತ ಕಸೆ ಕೊಡ್ತೀವಿ 23 ಬಾಲಕರು ನಾವು ಏನು ಮಾಡ್ತೀವಿ ನಸೀನ ಮಾತಾಡೋದಿಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅವರು ಪ್ರಶ್ನೆ ಮಾಡಿದ್ರು ನಸೀರ ಆಚಾರ್ಯ ಹೇಳಿ ಈ ದೇಶದ ಮುಸ್ಲಿಮರ ನಾಯಕ ಯಾರು ದೇಶ ಹೋಗಿ ನಸೀರ ಮಾತಾಡೋದು ಹೇಳಿ ಈ ರಾಜ್ಯದ ಮುಸ್ಲಿಂ ನಾಯಕ ಯಾರು ಪಾಸ್ಪೋರ್ಟ್ ಚುನಾವಣೆ ಬಂದಿವೆ ಅಲ್ಲೊಂದು 20 ಮಂದಿ ಇನ್ನೊಂದು 20 ಮಂದಿ 25 ಮಂದಿ 20 ಮಕ್ಕಳಿಗೆ 10 ಮಕ್ಕಳಿಗೆ 30 ಮಕ್ಕಳಿಗೆ ಏನು ಇದನ್ನು ಮಾಡೋರು ಯಾರು
ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರು ಇರುವಂತಹ ದೇಶ ಭಾರತದಲ್ಲಿ ಅತಿ ಹೆಚ್ಚು ಯುವಕರು ಯುವತಿಯರಿರುವಂತಹ ಜನಾಂಗ ಮುಸ್ಲಿಂ. ಅತಿ ಹೆಚ್ಚು ಯುವಕರು ಯುವತಿಯರಿರುವಂತಹ ದೇಶ ಭಾರತ. ಅಂಜುಮನ್ ಸೌಖ್ಯ ಹುಟ್ಟಿದ್ದೆ ಅವಾಗ 1967 ಈಗ ತೋರಿಸ್ಬೋದು. ನಮ್ಮ ಸಂಸ್ಥೆ ನಮ್ಮ ನಮ್ಮ ಸಂಸ್ಥೆ ರಿಜಿಸ್ಟರ್ ಆಗಿರೋದ್ರೆ ಚಾರಿಟೇಬಲ್ ಬೆಳಗಾಮಲ್ಲಿ ಇನ್ನು ವಿದ್ಯಾರ್ಥಿಗೆ ವಿದ್ಯಾರ್ಥಿ ಶಿಕ್ಷಕರ ಸಂಘ ರಿಜಿಸ್ಟರ್ ಯಾವಾಗ 1940ರಲ್ಲಿ ಅದು ಎಲ್ಲ ಚಿಂತನೆ 60 ವಿದ್ಯಾರ್ಥಿ ಸಂಘ ಇದ್ದಿಲ್ಲ. ಅದು ಅದನ್ನ ಸಿದ್ಧೇಶ ಕಾಲ ವಿದ್ಯಾರ್ಥಿಗಳು ಇದ್ದರು. ಅದು ರೂಪಾಯಿ ಕೊಡೋದಿಲ್ಲ, ನಾವು ಲೆಕ್ಕ ಮಾಡೋದಿಲ್ಲ, ಅವರು ನೌಕರಿ ಕೊಡೋದಿಲ್ಲ, ಏನು ಸಂಬಂಧ ಇಲ್ಲ. ಇದು ಬರೆಯೋದು 1936ರಲ್ಲಿ ಕಾಸಿಂ ಸಾಹೇಬರಿಗೆ ಈ ಜಾಗವನ್ನು ಖರೀದಿ ಮಾಡಿ ಈ ಮಕ್ಕಳು ಕೆಲಸ ಕಾಸಿಂ ಸಾಹೇಬ್ ಯಾಕೆ ಖರೀದಿ ಮಾಡಿದ್ರು? ಯಾಕೆ ಮಾಡಿದ್ರು? ಹೊರಬೇಕು ಅನ್ನೋದು ಕಾನೂನು. ಅವಾಗ ಕಾಸಿಂ ಸಾಹೇಬ್ ಖರೀದಿ ಮಾಡಿದ್ರು. ಖರೀದಿ ಮಾಡಿದ ಮೇಲೆ ಅವರು ಆ ಜಾಗವನ್ನು ಅಂಜುಮನ್ ಬಿಟ್ಕೊಟ್ಟ ಮೇಲೆ 1970ರಲ್ಲಿ 50 ರೂಪಾಯಿ ಕೊಟ್ಟು ಎಜುಕೇಶನ್ ಕೊಟ್ಟು ಎಣ್ಣೆ ಮಾಡಿಸಿದ್ರು. ವಿದ್ಯಾರ್ಥಿ ಅವಾಗ ನಿಯಮಿಸಿದ್ರು.